ದಿನಾಂಕ 17/4/2025 ಮಾಲೂರು ತಾಲೂಕಿಗೆ ಉಪಲೋಕಾಯುಕ್ತ ವೀರಪ್ಪ ದಿಢೀರ್ ಭೇಟಿ, ಕ್ರಷರ್ಗಳ ಪರಿಶೀಲನೆ, ಅಧಿಕಾರಿಗಳಿಗೆ ಎಚ್ಚರಿಕೆ. ಮಾಲೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅವಧಿ ಮೀರಿದ ಔಷಧಿಗಳನ್ನು ಸಾರ್ವಜನಿಕರಿಗೆ ನೀಡುತ್ತಿದ್ದಾರೆ ಎಂದು ಕರ್ನಾಟಕ ಲೋಕಾಯುಕ್ತ ನ್ಯಾಯಾಧೀಶರಾದ ವೀರಪ್ಪನವರು ನಮ್ಮ ಕೋಲಾರ ಜಿಲ್ಲೆಯ ಜಿಲ್ಲಾ ಲೋಕಾಯುಕ್ತ ಕಚೇರಿಯಿಂದ ಬಯಲಾಗಿದೆ. ನಂತರ ತಹಸೀಲ್ದಾರ್ ಶ್ರೀಮತಿ ರೂಪಾರವರಿಗೆ ಕೆರೆಗಳಲ್ಲಿ ನಿರ್ಮಾಣ ಮಾಡಿರುವ ರಸ್ತೆಗಳನ್ನು ತೆರವು ಮಾಡಲು ಗಡುವು ನೀಡಿದರು. ಕಾನೂನು ಪಾಲನೆ ಮಾಡದ ಗಣಿ ಅಧಿಕಾರಿ, ಜಿಲ್ಲಾ ಸರ್ವೆ ಅಧಿಕಾರಿಗಳು, ಎಡಿಎಲ್ಆರ್ ಮತ್ತು ತಹಸೀಲ್ದಾರ್ ವಿರುದ್ಧ ಸುಮೋಟೋ ಕೇಸ್ ದಾಖಲು ಮಾಡುವುದಾಗಿ ಎಚ್ಚರಿಸಿದರು. ಮತ್ತು ಮಾಲೂರಿನ ಮುನ್ಸಿಪಾಲಿಟಿ ಅಧಿಕಾರಿಗಳಿಗೆ ಬೀದಿ ಬದಿ ಅಂಗಡಿಗಳಿಂದ ಹೆಚ್ಚಾಗಿ ಹಣವನ್ನು ವಸೂಲಿ ಮಾಡುವುದು ಕಾನೂನು ಬಾಹಿರ. ಮುಂದೆ ಹೆಚ್ಚಿನ ಹಣ ವಸೂಲಿ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಮುನ್ಸಿಪಾಲಿಟಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ, ಮಾಲೂರು. ಅರ್ಚನಾ. ಶಾಲೆ ಎಷ್ಟಾಯಿ 62,000. ಯು ನೋ ದಿ ಕೇಸಸ್ ಕಾಂಡಕ್ಟ್ ರೂಲ್ಸ್. ನಿಮ್ಮ ಸ್ಯಾಲ್ರಿಗಿಂತ ಜಾಸ್ತಿ ಪರ್ಮಿಷನ್ ತಗೋಬೇಕು. ಗೊತ್ತಾ ನಿಮಗೆ? ಹೇಳಿದ ಪರ್ಮಿಷನ್ ನಿಮ್ಮಿಂದ ಟ್ರಾನ್ಸಾಕ್ಷನ್ಗೆ. ಇವರು 1 ವರ್ಷ ಟ್ರಾನ್ಸಾಕ್ಷನ್ ಕೊಡಿ. ಮೇಡಮ್ ಈಗ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಹತ್ರ 5,100 ರೂಪಾಯಿ ಯಾವಾಗ ಹಾಕ್ಬೇಕು ನಿಮಗೆ? ಶ್ರೀನಿವಾಸ್ PDO ಅವಾಗ 5,500 ರೂಪಾಯಿ ಹಾಕ್ಬೇಕು. 2 ಸಲ ಹಾಕಿದ್ದಾರೆ. ಯಾಕಮ್ಮ ಗೊತ್ತಿಲ್ಲ? ಸರ್ 1 ಲಕ್ಷ ಅವ್ರ ಹೆಸರು ರಿಸಿಪ್ಟ್ ಚೀಟಿಯಲ್ಲ, ಪಾಂಪ್ಲೆಟ್ ಕೊಟ್ಟಿದ್ದೆ. ನಾನು ರಿಜಿಸ್ಟ್ರಿಂಗ್ ಕೇಸ್, ಸುಮಾರು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಚೀಫ್ ಆಫೀಸರ್ ಮೇಲೆ. ಅವ್ರನ್ನೂ ಪಾರ್ಟಿ ಮಾಡ್ತೀನಿ. 1 ವರ್ಷದ್ದು ಟ್ರಾನ್ಸಾಕ್ಷನ್ ಸ್ಯಾಟಿಸ್ಫೈ ಆದರೆ ಬಿಟ್ಟಿಲ್ಲ, ಒಳಗಡೆ ಆಗ್ತೀನಿ ಬಂದು. ಅವ್ನು ನಿಮ್ಮ ಕಾಂಟ್ರಾಕ್ಟ್ ಅಣ್ಣ ನೀನು GST ಕೇಳಂಗಿಲ್ಲ ಆಮೇಲೆ. ಸರಿ ಸರ್, ಎಲ್ಲ ಪಬ್ಲಿಕ್ ಎಲ್ಲ ಹೇಳಿದ್ರ ಕಾಲಕ್ಕೆ ಮಾಡಿ ತಿನ್ನೋಕೆ ಬುಕ್ ಮಾಡ್ಕೊಡ್ತೀನಿ. ಇಲ್ಲ ಸರ್, ಅದು ರೆಡಿ ಏನೈತೆ ಅಷ್ಟೇ ಮಾಡಿ 15, 30, 60. ಬಂಡಿ ಎಷ್ಟು ಬರ್ತಾಯಾ ಸರ್? ಬಂಡಿ ಬಿಟ್ಟು ನೆಲದಲ್ಲಿ ನೋಡಿ ಸರ್, ನಾನು ನೋಡ್ಕೊಂಡು ಬಂದಿದ್ದೀನಿ. ಬಂಡಿ ಬಿಟ್ಟು ನೆಲದಲ್ಲಿ ಹಾಕ್ತಾರೆ. ಅದೇನಿದೆ ಮಾಡಿ. GST ಕೇಳಂಗಿಲ್ಲ. GST ಕೇಳಲ್ಲ ಸರ್. ಅಂದ್ರೆ ಅದು ನಿಮ್ಮ ಜಾಸ್ತಿ ಆಗಲ್ಲ ಮಾಡಬೇಡ. ಇಲ್ಲ ಸರ್, ಇಲ್ಲ ಸಬ್ರಿ ಸರ್, ಚೀಫ್ ಆಫೀಸರ್ ಬಿಡಿ. ಇದೆಲ್ಲ ಕಿಂಗ್ ಹಾಕಿದ್ದಾರೆ. ಇದು ಜನ ಜಾಸ್ತಿ ತುಂಬಿಕೊಂಡಿತ್ತು. ಇದು ಹಾಕಿದ್ರೆ ನಮ್ಮದಲ್ಲ, ಪಬ್ಲಿಕ್ ಹೋಗೋಕ್ಕಿಲ್ಲ. ಅವ್ರದ್ದೇನು ರಿಕ್ವೆಸ್ಟ್ ಕೊಟ್ಟರೆ ನಾವು ಬಿಟ್ಟು ಅವ್ರಿಗೆ ದಾಖಲಾತಿ ಕೊಡೋದು. ಎಷ್ಟು ಪೆಂಡಿಂಗ್ ಇತ್ತು ದಾಖಲಾತಿ? ಓಲ್ಡ್ ಪೆಂಡಿಂಗ್ ಅದು ಬೇಡ. ದಾಖಲಾತಿ ಎಷ್ಟು ದಿವಸ ಮುಗಿಸ್ತೀವಿ? ನಾನು ರೆಕಾರ್ಡ್ ಮಾಡ್ಕೊಳ್ತೀನಿ, ಪಾಠ ಮಾಡ್ತೀನಿ, ಕೆಲಸ ಇಷ್ಟು ಮಾಡ್ತೀನಿ. ಓದೋದು ಹೋಗಿ